ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ಲಕ್ನೋದವ್ರಿಗೂ ಒಂದು ಹೈಸ್ಟ್ನ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೈಯೆಸ್ಟ್ ರನ್ ಚೇಸ್ ಇನ್ ಚಿಪಾಕಲ್ಲಿ 211 ರನ್ಸು. ಇದಕ್ಕೂ ಮುಂಚೆ 202 ಇದು ಸ್ಕೋರೇ ಮಾಡಿದ್ದಿಲ್ಲ ಗುರು. 190ನೇ ಲಾಸ್ಟ್ ಆಗಿತ್ತು, 195 ಲಾಸ್ಟ್ ಆಗಿತ್ತು. ಬಟ್ 211ನ ಚೇಸ್ ಮಾಡಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಮಾರ್ಕಸ್ ಸ್ಟೋನಿಸ್ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಆಲ್ಸೋ ನಾವು ಕ್ರೆಡಿಟ್ ಕೊಡಲೇಬೇಕಾಗುತ್ತೆ. ಬಿಕಾಸ್ ಆ ಥರ ಸ್ಕೋರ್ ಮಾಡೋದಕ್ಕೆ ಫಸ್ಟ್ ಇನ್ನಿಂಗ್ಸಲ್ಲಿ ಅವರೇ ಕಾರಣ ಆಗಿರುತ್ತೆ. ಸೊ ಮೊದಲನೇದಾಗಿ ಅಜಿಂಕ್ಯ ರಹಾನೆ ಜೊತೆ ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಬರ್ತಾರೆ. ರಚೀಂದ್ರ ರವೀಂದ್ರನ ಬಿಟ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಅವ್ರಿಗೆ ಇಂಜುರಿ ಆಗಿರ್ಬೋದೇನೋ. ಸೊ ಮೊದಲನೇ ಓಪನಿಂಗಲ್ಲಿ ರಹಾನೆ ಮತ್ತು ಋತುರಾಜ್ ಗಾಯಕ್ವಾಡ್ ಬರ್ತಾರೆ. ಬಟ್ ರಹಾನೆ ಅನ್ಫಾರ್ಚುನೇಟ್ಲಿ ಮ್ಯಾಟ್ ಹೆನ್ರಿ ಅದ್ಭುತವಾದ ಬೌಲಿಂಗ್ಗೆ ಲೈಕ್ ವೈಡ್ ಸ್ವಿಂಗ್ ಔಟ್ ಮಾಡ್ತಾರೆ. ಸೊ ಬಾಲ್ ನೀಟಾಗಿ ಕೀಪರ್ ಕೈಗೆ ಒಂಥರ ಸೂಪರ್ ಕ್ಯಾಚ್ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡಿಗ KL ರಾಹುಲ್ದು ಕ್ಯಾಚ್ ಹಿಡ್ಕೊಂಡು ಔಟ್ ಆಗಿಬಿಡ್ತಾರೆ. ಸೊ ಆಮೇಲೆ ಸ್ವಲ್ಪ ಪ್ರೆಷರ್ಗೆ ಬರ್ತಾರೆ. ಬಟ್ ಅದಾದಮೇಲೆ ಋತುರಾಜ್ ಗಾಯಕ್ವಾಡ್ ಜೊತೆ ಜಡೇಜಾ ಅವರು ಒಂದು ಕೈ ಜೋಡಿಸಿ ಪಾರ್ಟ್ನರ್ಶಿಪ್ನ ಬೆಳೆಸ್ತಾರೆ, ಒಂದು 70 ರನ್ನು. ಅದಾದಮೇಲೆ ಬಂತಪ್ಪ ದೂಬೆ ಸ್ಟಾಮು. ಏನು ಗುರು, ಆ ಮನುಷ್ಯ ಒಳ್ಳೆ ಫುಟ್ ವರ್ಕೇ ಇಲ್ಲ. ಆ ಮನುಷ್ಯನ ಒಂದು ಕಡೆ ನಿಂತ್ಕೊಂಡಿದ್ರೆ ಸೇಮ್ ಮ್ಯಾಕ್ಸ್ವೆಲ್ ಆದರೂ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಇವರು ಫುಟ್ ವರ್ಕ್ ಇಲ್ದೇನೆ 7 ಸಿಕ್ಸ್ ಹೊಡೆದಿರೋದೇನೆ, ಯಪ್ಪ ಗುರು ಭಯಂಕರ. ಆ್ಯಂಡ್ ಎಲ್ಲರ ನೆಚ್ಚಿನ ತಲಾ ಧೋನಿ ಅವರು ಲಾಸ್ಟ್ ಬಾಲಲ್ಲಿ ಸ್ಟ್ರೈಕ್ ತೊಗೊಂಡು ಒಂದು 4ನ ಹೊಡಿತಾರೆ. ಸೊ ಒಂಥರ ಎಲ್ಲರಿಗೂ ಫುಲ್ ಖುಷಿ ಆಗಿಬಿಡುತ್ತೆ. ಚೆನ್ನಾಗಿ ಚಿಪಕ್ ಚಳಿ ಮಾಡಿರೋರು ಗೆದ್ಬಿಟ್ವಿ 211 ಸ್ಕೋರು ಹಂಗೆ ಹಿಂಗೆ ಅಂತ. ಬಟ್ ಅಲ್ಲಿ ಮಾರ್ಕಸ್ ಸ್ಟೋನಿಸ್ ಔಟ್ ಆಫ್ ಸಿಲೆಬಸ್ ಆಗಿ ಬರ್ತಾರೆ. ಸೊ ನಾವು ಆ್ಯಕ್ಚುಲಿ ಆಸ್ಟ್ರೇಲಿಯನ್ ಪ್ಲೇಯರ್ನ ನೋಡಿ ಕಲಿಬೇಕು. ಏನಪ್ಪ ಅಂತಂದರೆ ಯಾವ ಥರ ನಾಕೌಟ್ ಮ್ಯಾಚಸಲ್ಲಿ, ಇಂಥ ಪ್ರೆಷರ್ ಮ್ಯಾಚಸಲ್ಲಿ ಹೆಂಗೆ ಆಡಬೇಕು ಅಂತ. ಸೊ ಟು ಬಿ ಆನೆಸ್ಟ್, ನಾನು ಇಂಡಿಯನ್ ಪ್ಲೇಯರ್ಸ್ನ ವಿರಾಟ್ ಕೊಹ್ಲಿ ಬಿಟ್ಟರೆ ಬೇರೆ ಯಾರನ್ನೂ ನಾನು ನೋಡೇ ಇಲ್ಲ. ಲೈಕ್ ನಾಕೌಟ್ ಮ್ಯಾಚಸ್ಸಲ್ಲಾಗಲಿ ಅಂಡರ್ ಪ್ರೆಷರಲ್ಲಿ ಆಡಬೇಕು, ನಾನು ತೊಗೊಬೇಕು, ಟೀಮ್ನ ವಿನ್ ಮಾಡಿಸ್ಬೇಕು ಅಂತ. ಬಟ್ ಆಸ್ಟ್ರೇಲಿಯನ್ಗೆ ಮೈಂಡ್ ಸೆಟ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಆ ಮನುಷ್ಯ ಒಂದು ಕಡೆ ಸ್ಟ್ರೈಕ್ ರೇಟ್ ಇಲ್ಲ, ಇನ್ನೊಂದು ಕಡೆ ದೇವದತ್ ಪಡಿಕ್ಕಲ್ ಅವರು 19 ಬಾಲ್ಗೆ 12 ಬಾಲ್ ಆಡಿರ್ತಾರೆ. ಮೊದಲನೇ ಓವರಲ್ಲೇ ಕ್ವಿಂಟನ್ ಡಿಕಾಕ್ ವಿಕೆಟ್ನ ಕಳ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕ್ವಿಂಟನ್ ಡಿಕಾಕ್ ಇಸ್ ಸ್ಫೋಟಕ ಬ್ಯಾಟ್ಸ್ಮನ್, ಓಪನಿಂಗ್ ಬ್ಯಾಟ್ಸ್ಮನಲ್ಲಿ ಓಪನಿಂಗಲ್ಲೇ ನಿಮ್ಮ ಮೊದಲನೇ ಓವರಲ್ಲೇ ವಿಕೆಟ್ ಬಿದ್ದೋಯ್ತು ಅಂತಂದರೆ ಹೆಂಗಾಗ್ಬೇಡ. ಸೊ ಎರಡನೇ ವಿಕೆಟ್ಗೆ ಮಾರ್ಕಸ್ ಸ್ಟೋನಿಸ್ ಅವ್ರು ಬರ್ತಾರೆ. ಮಾರ್ಕಸ್ ಸ್ಟೋನಿಸ್ ಅವ್ರು ಬಂದ ತಕ್ಷಣ KL ರಾಹುಲ್ ಮೇಲೂ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಸೊ KL ರಾಹುಲ್ ಹೊಡಿಯೋಕೆ ಹೋಗ್ತಾರೆ, ಔಟ್ ಆಗಿಬಿಡ್ತಾರೆ. ಸೊ ನೆಕ್ಸ್ಟ್ 3rd ವಿಕೆಟ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ನ ಕರ್ಕೊತಾರೆ. ಬಟ್ ನಾನು ದೇವದತ್ ಪಡಿಕ್ಕಲ್ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಗುರು. ಪಾಪ ಒಂದು ಚಾನ್ಸ್ ಅಂತ ಕೊಟ್ಟಿದ್ರು. ಅಟ್ಲೀಸ್ಟ್ ಈಗ ಕೂಡ ಕನ್ವರ್ಟೆಡ್ ಇಂಟು 30-40 ರನ್ಸ್ ಕನ್ವರ್ಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಮ್ಯಾಚ್ಗೂ ಚಾನ್ಸ್ ಸಿಕ್ತಿತ್ತು. ಬಟ್ ನೆಕ್ಸ್ಟ್ ಮ್ಯಾಚ್ಗೆ ಹಾಕೊಳ್ಳೋದು ತುಂಬ ಕಷ್ಟ ಇದೆ. ಆ ಮನುಷ್ಯ ಇವಾಗ ಟೆಕ್ನಿಕಲ್ ಎರರಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ ಬರಬೇಕಾಗುತ್ತೆ ಅಂತ ಅನ್ಕೊತೀವಿ. ಬಟ್ ಎನಿವೇಸ್ ನಾವು ಕನ್ನಡಿಗರು ನಾವು ಸಪೋರ್ಟ್ ಮಾಡಲೇಬೇಕು. ನೆಕ್ಸ್ಟ್ RCB ಅವ್ರು ತಗೊಳ್ಳಿ, ಒಂದು ಸ್ವಲ್ಪ ಅವ್ರ ಗೇಮ್ ಕಡೆ ಲೈಕ್ ಕಾನ್ಸಂಟ್ರೇಷನ್ ಮಾಡಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ಯಾಕ್ ಟು LSG ಗೇಮು, CSK ಅವ್ರದ್ದು ಏನಾಗುತ್ತೆ. ಸೊ ಅರೌಂಡ್ ಇನ್ನೂ 190-180 ಪ್ಲಸ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಲೈಕ್ ಲಕ್ನೋದಲ್ಲಿ ನಿಕೋಲಸ್ ಪೂರನ್ ಅವ್ರು ಬಂದ್ಬಿಟ್ಟು ಒಂದು ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡೋಕೆ ಹೋಗ್ತಾರೆ. ಒಂದು 35 ರನ್ಸ್ ಸ್ಕೋರ್ ಮಾಡ್ತಾರೆ. ಬಟ್ ಎಂಡ್ವರೆಗೂ ಇರಲ್ಲ. ಎಂಡಲ್ಲಿ ಯಾರಪ್ಪ ಇದ್ದಿದ್ದು ಅಂತಂದರೆ ದೀಪಕ್ ಹೂಡಾ, ಇನ್ನೊಂದು ಕಡೆ ಮಾರ್ಕಸ್ ಸ್ಟೋನಿಸು. ಸೊ ಪತಿರಾಣ ಒಂದು ಸ್ವಲ್ಪ ಗೇಮ್ನ ಚೇಂಜ್ ಮಾಡಿರ್ತಾರೆ. ಬಟ್ ಲಾಸ್ಟ್ ಓವರಲ್ಲಿ ಹಂಗೂ 17 ರನ್ಸ್ ಬೇಕಾಗಿರುತ್ತೆ ಗುರು. ಓ ಮೈ ಗಾಡ್, 17 ರನ್ಸ್ನ ಅದು ಧೋನಿ ಇರಬೇಕಾದ್ರೆ ಧೋನಿ ಪ್ರೆಸೆನ್ಸಲ್ಲಿ 17 ರನ್ಸ್ ಒಂಥರ 25 ರನ್ಸ್ 30 ರನ್ಸ್ ಥರನೇ ಇರುತ್ತದೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂದರೆ ಡೆತ್ ಸ್ಪೆಷಲಿಸ್ಟು ಮುಸ್ತಫಿಜ್ ರೆಹಮಾನ್ ಅವರು ಇದ್ದರು. ಸೊ ಫಿಜ್ ಅಂತ ಕರೀತಾರೆ, ನಿಮ್ಗೆ ಗೊತ್ತೇ ಇದೆ. ಸೊ ಅವರು ಇನ್ ಕೇಸ್ ಮೊದಲನೇ ಬಾಲೇ 6 ಹೊಡ್ಸ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಪ್ರೆಷರ್ ಡೌನ್ ಆಗಿಬಿಡ್ತು ಒಂದೇ ಸತಿಗೆ. ಬಟ್ ಮಾರ್ಕಸ್ ಸ್ಟೋನಿಸು ಒಂಥರ ಅದ್ಭುತವಾದ ಸೆಂಚುರಿನ ಮಾಡಿಕೊಂಡು ಲಾಸ್ಟ್ವರೆಗೂ ಎದ್ದು ಮ್ಯಾಚ್ನ ಟೀಮ್ಗೋಸ್ಕರ ಮ್ಯಾಚ್ನ ಗೆಲ್ಸ್ಕೊಡ್ತಾರೆ. ಆಸ್ಟ್ರೇಲಿಯನ್ ಪ್ಲೇಯರ್ ಗುರು, ನನಗೆ ಇವಾಗಲೂ ನಿಜ ಹೇಳಬೇಕು ಅಂದರೆ ನನಗೊಂಥರ ಪ್ರೌಡ್ ಆಗುತ್ತೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ನೋಡಿದ್ರೆ. ಇಂಡಿಯನ್ ಪ್ಲೇಯರ್ಸ್ ನೋಡಿದ್ರೆ ಪ್ರೌಡ್ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ದ ವೇ ದೇ ಪ್ಲೇ ಆನ್ ಲೈಕ್ ಪ್ರೆಷರಲ್ ಸಿಚುವೇಷನಲ್ಲಿ ಪ್ಲೇ ಮಾಡ್ತಾರೆ ಗೊತ್ತಾ ಗೇಮ್ನ. ಸೊ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಈ ಸತಿ ನಾನು ಜಾಸ್ ಬಟ್ಲರ್ ಚೇಸಿಂಗ್ಗೆ ಲೈಕ್ ಥ್ರಿಲ್ಲರ್ ಆಗಿತ್ತು ಅಂತ ಅಂದ್ಕೊಂಡೆ, ರಾಜಸ್ಥಾನ್ ಮತ್ತು ಮುಂಬೈ ಅವರು ಅಲ್ಲ ಕೋಲ್ಕತ್ತಾದವ್ರು ಆಡಬೇಕಾದ್ರೆ. ಬಟ್ ದಿಸ್ ಇಸ್ ದ ಬೆಸ್ಟ್ ಚೇಸ್. ಸೊ ಪ್ರೆಸೆಂಟ್ IPL ಸಿಚುವೇಷನಲ್ಲಿ ನೋಡ್ತಾ ಇದ್ದರೆ. ಆ್ಯಂಡ್ ಇವತ್ತಿನ ಮ್ಯಾಚು ಬಂದ್ಬಿಡೋಣ, ಕಾನ್ಸಂಟ್ರೇಷನ್ ಮಾಡೋಣ ಗುರು. ಸೊ ಇವತ್ತಿನ ಮ್ಯಾಚು GT ವರ್ಸಸ್ DC. ಸೊ ಲಾಸ್ಟ್ ಟೈಮ್ ನೋಡಿರ್ತೀರಾ, GT ಅವ್ರಿಗೆ ಎತ್ಕೊಂಡು ಒಂದು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಬಂದಿರ್ತಾರೆ. ಬಟ್ DC ಅವರು ಸೋತ್ಕೊಂಡು ಕಾನ್ಫಿಡೆನ್ಸಿಂದ ಡೌನ್ ಆಗಿ ಬಂದಿರ್ತಾರೆ. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿರುತ್ತೆ ಗೇಮಲ್ಲಿ ಅಂತ. ಬಟ್ ಇವತ್ತಿನ ಮ್ಯಾಚು DC ಕಡೆ ಯಂಗ್ಸ್ಟರ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ನೀವು ನೋಡೇ ಇದ್ದೀರಾ, ಹೈದರಾಬಾದ್ ಮೇಲೆ ಫ್ರೇಜರ್ ಅವ್ರು ಯಾವ ಥರ ಹೊಡೆದ್ರು ಅಂತ. ಯಂಗ್ಸ್ಟರ್ಗಳು ಬರೀ 21 ವರ್ಷ ಮನುಷ್ಯನಿಗಷ್ಟೇ ಯಾವ ರೀತಿ ಹೊಡಿತಾ ಇದ್ದಾನೆ ಅಂತಂದರೆ ಲೈಕ್ ಆಸ್ಟ್ರೇಲಿಯನ್ ಓಪನಿಂಗ್ ಸ್ಲಾಟ್ ಅವರಿಗೆ ಕಾಯ್ಕೊಂಡು ಕೂತಿದೆ ಅಂತಲೇ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ನೋಡಬೇಕಾಗುತ್ತೆ ಇವತ್ತಿನ ಮ್ಯಾಚು ಏನಾಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತು GT ಗೆಲ್ತಾರೆ ಗುರು. ಯಾಕಪ್ಪ ಅಂತಂದರೆ ಒಂದು ರೇಂಜಿಗೆ ಸೆಟಲ್ ಆಗಿದ್ದಾರೆ ಎಲ್ಲ ಟೀಮ್ ಅವರು. ಹೌದು, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಯಾಕಂದರೆ ಅವ್ರ ಕಡೆ ಒಂದು ಕಡೆ ಮಿಡಲ್ ಆರ್ಡರ್ ಕ್ಲಿಕ್ ಆಗ್ತಿಲ್ಲ ಅಂದರೆ ಟಾಪ್ ಆರ್ಡರ್ ಕ್ಲಿಕ್ ಆಗ್ತಿಲ್ಲ, ಟಾಪ್ ಆರ್ಡರ್ ಕ್ಲಿಕ್ ಆಗ್ತಿದ್ದಾರೆ ಅಂದರೆ ಲೋವರ್ ಆರ್ಡರ್ ಕ್ಲಿಕ್ ಆಗ್ತಿಲ್ಲ. ಬಟ್ ನಿನ್ನೆ ಮ್ಯಾಚಲ್ಲಿ ಪಂಜಾಬ್ ಮೇಲೆ ಲೋವರ್ ಆರ್ಡರ್ ಕ್ಲಿಕ್ ಆಗಿ ವಿನ್ ಆಗಿದ್ದಾರೆ ಮ್ಯಾಚ್ನ. ಸೊ ಇವರು ಲೈಕ್ DC ಆ್ಯಂಡ್ ಇವ್ರಿಗೂ 2 ಪಾಯಿಂಟ್ಸ್ ವೇರಿಯೇಷನ್ ಇದೆ. ಬಟ್ ಏನಾದರೂ ಇನ್ ಕೇಸ್ GT ಇವತ್ತು ಗೆತ್ತು ಅಂತಂದರೆ DC ಆಲ್ಮೋಸ್ಟ್ ಔಟ್ ಆಗ್ತಾರೆ ಸ್ಟ್ರೀಟ್ರಿಂದ ಟೂರ್ನಿಮೆಂಟಿಂದ. ಬಟ್ ಏನು ಮಾಡೋಕ್ಕಾಗಲ್ಲ. ಎನಿವೇಸ್ ಲಕ್ ಇರಬೇಕು. ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ನಾನು GTಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ. ಸೊ ಕೀಪ್ ವಾಚಿಂಗ್ ಅಸ್. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಬಾಯ್.